ಪ್ಯಾನಿಕ್ ಆಗಬಾರ್ದು, ಜನ ಪ್ಯಾನಿಕ್ ಆಗಬಾರ್ದು. ಎಷ್ಟಿದೆಯೋ ಅಷ್ಟು ಓಡಾಡ್ಕೊಂಡು ಆರಾಮಾಗಿ ಕೆಲಸಗಳು ಮಾಡ್ಕೊಂಡಿರ್ಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಬೇಕು ಸರ್. ಮೋದಿಯವರು ನಿಭಾಯಿಸೋ ಶಕ್ತಿ ಅವರೆಲ್ಲ ಇದೆ. ಎಲ್ಲರಿಗೂ ಇಲ್ಲೂ ಬರುತ್ತೆ ಮೇಡಮ್, ಇಲ್ಲೂ ಆ ಪರಿಸ್ಥಿತಿ ಬಂದೇ ಬರುತ್ತೆ, ಖಂಡಿತ ಬಂದೇ ಬರುತ್ತೆ. ಈ ಒಂಥರ ಈ ಗಾಳಿ ಸುದ್ದಿ ಇವೆಲ್ಲ ಈ ಸಿಗಲ್ಲ ಅಂತ ಎಲ್ಲ ಹೋಗೋಗಿ ತುಂಬ್ಕೊಂಡು ಸ್ಟಾಕ್ ಮಾಡ್ತಾ ಇದ್ದಾರೆ ಅಷ್ಟೇ ಅನ್ಸುತ್ತೆ ನಮ್ಮ ಪ್ರಕಾರ. ಏನಂದ್ರೆ ಮುಂದೆ ಇದೇ ರೀತಿ ಆದರೆ ಪರಿಸ್ಥಿತಿ ತುಂಬ ಕಷ್ಟ ಆಗುತ್ತೆ. ಮಧ್ಯ ಪ್ರಾಂತ್ಯದಲ್ಲಿ ಆಗ್ತಿರುವಂತಹ ಯುದ್ಧದ ಬಿಸಿ ಭಾರತಕ್ಕೆ ತಟ್ಟಿರುವಂಥದ್ದು ಈಗಾಗಲೇ ಗೊತ್ತಾಗಿದೆ. ಇದರಿಂದ ಬೆಂಗಳೂರಿನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಕೂಡ ಹೆಚ್ಚಾಗ್ತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಸಿಗದೆ ಹೋದರೆ ಯಾವ ರೀತಿಯಾಗಿ ಜನರು ಸಮಸ್ಯೆಯನ್ನು ಅನುಭವಿಸ್ತಾರೆ ಅನ್ನೋದ್ರ ಬಗ್ಗೆ ಜನರ ಹತ್ರ ಅವರ ಅಭಿಪ್ರಾಯನ ತಿಳ್ಕೊಳ್ಳೋಣ ಬನ್ನಿ. ಸಾಕಷ್ಟು ಪೆಟ್ರೋಲ್ ಡೀಸೆಲ್ ಈಗಾಗಲೇ ಬರ್ತಾ ಇದೆ. ಏನು ಪ್ಯಾನಿಕ್ ಆಗೋದೇನಿಲ್ಲ, ಸುಮ್ಮನೆ ಸ್ಟಾಕ್ ಮಾಡ್ಕೊಳ್ಳೋದು ಅದೆಲ್ಲ ಏನು ಬೇಕಾಗಿಲ್ಲ. ಬೈ ಚಾನ್ಸ್ ಹಂಗೂ ಆದರೆ ನಮಗೆ 6 ಮಂತ್ಸ್ವರೆಗೂ ಪ್ರಾಬ್ಲಮ್ ಇಲ್ಲ. 6 ಮಂತ್ಸ್ ಆದಮೇಲೆ ಹೌದು ನೀವು ಹೇಳ್ದಂಗೆ ತೊಂದರೆಗಳಾಗುತ್ತೆ. ತರಕಾರಿ ಬರಲ್ಲ, ಅದು ತರಕಾರಿ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಎಲ್ಲ ಕಾಸ್ಟ್ಲಿ ಆಗೋದು ಅದೆಲ್ಲ ಆಗುತ್ತೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡ್ತಾ ಹೋದರೆ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ ಸರ್. ಡ್ರಮ್ ಅಂತೆ ಎಲ್ಲಾದರೂ ತುಂಬಿಸ್ಕೊಂಡು ಇಟ್ಕೊಂಡು ಸ್ಟಾಕ್ ಮಾಡ್ಕೊತಾ ಇದ್ದಾರೆ. ನೆಕ್ಸ್ಟ್ ಬೆಂಗಳೂರಿಗೂ ಅದೇ ಪರಿಸ್ಥಿತಿ ಬಂದರೆ ಜನಸಾಮಾನ್ಯರು ಯಾವ ರೀತಿಯಾಗಿ ತೊಂದರೆ ಫೇಸ್ ಮಾಡ್ತಾರೆ? ಜನಕ್ಕೆ ಇಷ್ಟೇ ಹೇಳೋದು, ಪ್ಯಾನಿಕ್ ಆಗಬಾರ್ದು. ಪ್ಯಾನಿಕ್ ಆಗಿ ಸ್ಟಾಕ್ ಮಾಡ್ಕೊಳ್ಳೋದು ಅದೆಲ್ಲ ಕೋವಿಡ್ ಇದ್ದಾಗಲೇ ನಾವು ನೋಡಿದ್ದೀವಿ, ಒಂದು ಸತಿ ಅನುಭವಿಸಿದ್ದೀವಿ. ಈಗ ಆರಾಮಾಗಿದ್ದರೆ ಅವೆಲ್ಲ ಅವ್ರು ಸರ್ ಮಾಡ್ತಾರೆ ಅದನ್ನು. ಸರ್ ಯುದ್ಧ ನಿಲ್ಲಿಲ್ಲ ಅಂತ ಅಂದರೆ ಮೋದಿ ಅವರು ಕೂಡ ಲಾಕ್ಡೌನ್ ಮಾಡುವಂಥ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅದು ಆಗುತ್ತಾ ಹೇಗೆ ಅನ್ನೋದ್ರ ಬಗ್ಗೆ? ಇಲ್ಲ, ಲಾಕ್ಡೌನ್ ಆಗೋಕ್ಕಂತೂ ಚಾನ್ಸಸ್ ಇಲ್ಲ. ಅದು ಆದರೆ ಅದೇನು ಮಾಡೋಕ್ಕಾಗಲ್ಲ. ಬಟ್ ಆ್ಯಸ್ ಪರ್ ಇದಕ್ಕೆ ಲಾಕ್ಡೌನ್ ಅಂತೂ ಆಗಲ್ಲ. ಅಷ್ಟೊಂದು ಸೀರಿಯಸ್ ಆಗೇನೂ ಆಗ್ತಾಯಿಲ್ಲ. ಈಗ 48 ಗಂಟೆ ಕೊಟ್ಟಿದ್ದಾರಲ್ಲ ಟೈಮು, ಅದರೊಳಗಡೆ ಸೆಟ್ಲ್ ಆಗ್ಬೋದು ಅಂತ ಭಾವಿಸ್ತೀವಿ ಅಷ್ಟೇ. ಪೆಟ್ರೋಲ್ ಡೀಸೆಲ್ ಸಿಗ್ತಿಲ್ಲ ಅಂತಂದ್ರೆ ಜನ ಕೂಡ ಪ್ಯಾನಿಕ್ ಆಗ್ತಾ ಇದ್ದಾರೆ ಸರ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಪ್ಯಾನಿಕ್ ಆಗಬಾರ್ದು, ಜನ ಪ್ಯಾನಿಕ್ ಆಗಬಾರ್ದು. ಎಷ್ಟಿದೆಯೋ ಅಷ್ಟು ಓಡಾಡ್ಕೊಂಡು ಆರಾಮಾಗಿ ಕೆಲಸಗಳು ಮಾಡ್ಕೊಂಡಿರ್ಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಬೇಕು ಸ್ವಲ್ಪ ದಿನ. ಬೆಂಗಳೂರಲ್ಲಿ ಕೂಡ ಯಾವುದೇ ಪರಿಸ್ಥಿತಿ ಆ ಥರ ಇಲ್ಲ ಅನಿಸುತ್ತೆ? ಇಲ್ಲ. ಈಗೇನು ಸದ್ಯಕ್ಕೆ ಬೆಂಗಳೂರಲ್ಲಿ ನಾನು ಆ ಥರ ಪರಿಸ್ಥಿತಿ ನೋಡಿಲ್ಲ. ಹೋಟ್ಲುಗಳು ಮುಚ್ಚಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ, ಅದು ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ಅದು ನಾವಂತೂ ಓಡಾಡೋ ಕಡೆ ಎಲ್ಲ ಇದೆ, ಕೋರ್ಟು ಅಲ್ಲೆಲ್ಲನೂ ಆರಾಮಾಗಿ ನಡೀತಾ ಇದ್ದಾವೆ ಎಲ್ಲ ಅಷ್ಟೇ. ಅಂದರೆ ಸಿಲಿಂಡರ್ಸ್ ರೇಟ್ ಜಾಸ್ತಿ, ಅದು ಇದು, ಅದು ಎಷ್ಟು ನಿಜ ಆ ಕಸ್ಟಮರ್ಗೆ ಇಟ್ಟು ಕೇಳಬೇಕು ಅದನ್ನು. ಡೀಸೆಲ್ ಬೇಕಾದ್ರೆ ಸಿಗ್ತಾ ಇದೆ, ನಮಗೇನು ಆ ಥರ ಅನ್ನಿಸ್ತಾ ಇಲ್ಲ. ಮೋದಿಯವರು ನಿಭಾಯಿಸೋ ಶಕ್ತಿ ಅವರೆಲ್ಲ ಇದೆ. ಅವರೆಲ್ಲ ಆ ಶಕ್ತಿ ಇದೆ ಅಂತ ನಾವು ನಂಬ್ಕೊಂಡಿದ್ದೆ. ಅವ್ರಿಗೆ ಆಗಲ್ಲ ಅಂತ ಅಂದ್ಕೊಂಡಿದ್ವಿ. ಮುಂದೆ ಏನೋ ಹೇಳೋಕ್ಕಾಗಲ್ಲ. ಅದು ನಮ್ಮ ಇದು ಕಂಟ್ರಿದ ಎಫೆಕ್ಟ್ ಅಲ್ವಲ್ಲ, ಅದು ಔಟ್ ಆಫ್ ಇದ್ರದ್ದಲ್ಲ, ಅದಕ್ಕಾಗಿ ಹೇಳೋಕ್ಕಾಗಲ್ಲ. ಆದಷ್ಟು ಅವರು ಅದು ಇದು ಮಾಡ್ತಾರಂತ ಒಂದು ನಂಬಿಕೆ ಇದೆ ಮಾತ್ರ, ಅವ್ರ ಮೇಲೆ ಭರವಸೆ ಇದೆ, ಮೋದಿ ಮೇಲೆ. ಅಷ್ಟು ಮಾತ್ರ ಹೇಳ್ಬೋದು. ಇಲ್ಲ ಆ ಥರ ಆದರೆ ಬೇರೆ ಏನಾದರೂ ಮಾಡಲೇಬೇಕಲ್ವ, ಆಲ್ಟರ್ನೇಟು, ಅಷ್ಟೇ, ಇನ್ನೇನಿಲ್ಲ. ಬೇರೆ ಬೇರೆ ಕಡೆ ಎಲ್ಲ ಪೆಟ್ರೋಲ್ ಡೀಸೆಲ್ ಸಿಗದೆ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒದ್ದಾಡ್ತಿದ್ದಾರೆ, ಆತಂಕಕ್ಕೆ ಒಳಗಾಗಿದ್ದಾರೆ. ಅದು ಏನೋ ಆ ಥರ ಪರಿಸ್ಥಿತಿ ಬಂದರೆ ಹೇಗೆ ಅಂತ? ಇಲ್ಲ, ಅದು ಆ ಥರ ಅನಿಸ್ತಾ ಇಲ್ಲ. ಜನನೇ ಅರ್ಧ ಅದು ಇದು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನಮಗೆ. ಈ ಒಂಥರ ಈ ಗಾಳಿ ಸುದ್ದಿ ಇವೆಲ್ಲ ಈ ಸಿಗಲ್ಲ ಅಂತ ಎಲ್ಲ ಹೋಗೋಗಿ ತುಂಬ್ಕೊಂಡು ಸ್ಟಾಕ್ ಮಾಡ್ತಾ ಇದ್ದಾರೆ ಅಷ್ಟೇ ಅನಿಸುತ್ತೆ ನಮ್ಮ ಪ್ರಕಾರ, ಅಲ್ವಾ? ಸಮಸ್ಯೆ ಬಂದರೆ ಸರ್ ಬೆಂಗಳೂರಿಗೆ ಸಮಸ್ಯೆ ಬಂದರೆ ಎದುರ್ಸಕ್ಕೆ ಸಿದ್ಧಾರ ಆಗಬೇಕು, ಇನ್ನೇನು ಮಾಡೋಕ್ಕಾಗಲ್ಲಲ್ವಾ? ಈ ಸಮಸ್ಯೆ ಇಲ್ಲದೆ ಪ್ರಪಂಚ ಇಲ್ವಲ್ಲ. ಸಮಸ್ಯೆ ಅನ್ನೋದು ಒಂದು ಮನಸ್ಸಿನಿಂದ ಒಂದು ಇದು, ಅದು ಎಲ್ಲ ಥರ ಸಮಸ್ಯೆ ಇದ್ದೇ ಇದೆ. ಯಾವುದ್ರ ಸಮಸ್ಯೆ ಇಲ್ಲ ಹೇಳಿ? ನಮಗೂ ಒಂದು ಸಮಸ್ಯೆ, ಎಲ್ರಿಗೂ ಒಂದೊಂದು ಸಮಸ್ಯೆ ಇದೆ. ಪ್ರಪಂಚಕ್ಕೆ ಈಗ ನಮ್ಮ ದೇಶಕ್ಕೆ ಆ ಥರ ಒಂದು ಸಮಸ್ಯೆ ಬಂದಿದೆ, ಅದು ಎದುರಿಸ್ಬೇಕಷ್ಟೇ, ಇನ್ನೇನಿಲ್ಲ ಮೇಡಮ್. ನಾವು ಮದ್ದೂರು, ಕನಕಪುರ, ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ತಗೊಂಬರ್ತೀವಿ. ಅದೇ ಆ ಥರ ಪೆಟ್ರೋಲು ಡೀಸೆಲ್ ಸಮಸ್ಯೆ ಆದರೆ ತುಂಬ ನಮಗೂ ಸಮಸ್ಯೆ ಆಗುತ್ತೆ. ಸಮಸ್ಯೆ ಆಗುತ್ತೆ, ಏನು ಮಾಡೋಕ್ಕಾಗಲ್ವಲ್ವ? ಎಲ್ಲರಿಗೂ ಇಲ್ಲೂ ಬರುತ್ತೆ ಮೇಡಮ್, ಇಲ್ಲೂ ಆ ಪರಿಸ್ಥಿತಿ ಬಂದೇ ಬರುತ್ತೆ, ಖಂಡಿತ ಬಂದೇ ಬರುತ್ತೆ. ಅದು ಇಲ್ಲೂ ಪೆಟ್ರೋಲು ಸಿಗಲ್ಲ, ಆಮೇಲೆ ಗ್ಯಾಸು ಸಿಲಿಂಡ್ರ್ ಏನೂ ಸಿಗಲ್ಲ. ಇಲ್ಲೂ ಆ ಪರಿಸ್ಥಿತಿ ಬಂದೇ ಬರುತ್ತೆ. ತುಂಬ ಕಷ್ಟ ಆಗುತ್ತೆ ಮೇಡಮ್, ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. 100% ತುಂಬ ಕಷ್ಟ ಆಗುತ್ತೆ. ಎಲ್ಲರಿಗೂ, ಬಡವ್ರಿಗೂ ತುಂಬ ಕಷ್ಟ ಆಗುತ್ತೆ.
ತುಂಬ ಕಷ್ಟ ಆಗ್ತೈತೆ, ಇವಾಗಲೇ ಕಷ್ಟ ಆಗ್ತೈತೆ. ಇನ್ನು ಪರಿಸ್ಥಿತಿ ಹೆಂಗೆ ಬರುತ್ತೆ ಹಂಗಂಗೂ ತುಂಬ ಇನ್ನೂ ಕಷ್ಟ ಬಂದೇ ಬರುತ್ತೆ. ಇನ್ನು ಯುದ್ಧ ನಿಲ್ಲಿಲ್ಲ ಅಂತ ಅಂದ್ರೆ ಮೋದಿ ಅವರು ಕೂಡ ಲಾಕ್ಡೌನ್ ಮಾಡ್ತಾರೆ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅದು ಲಾಕ್ಡೌನು ಬಂದೇ ಏನು ಅಂತ ಲಾಕ್ಡೌನು ಅದು ಗೊತ್ತಿಲ್ಲ ನಮಗೆ. ಲಾಕ್ಡೌನ್ ಬಂದರೂ ಬನ್ಬೋದು, ಅದು ಗೊತ್ತಾಗ್ತಾಯಿಲ್ಲ. ಅದು ಏನೇನು ನ್ಯೂಸಲ್ಲಿ ತೋರಿಸೈತೆ ನಮಗೂ ಏನು ಅದು ಗೊತ್ತಾಗ್ತಾಯಿಲ್ಲ. ಲಾಕ್ಡೌನ್ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಜನಗಳು, ಅದೇನು ವಿಚಾರ ನಮ್ಗೆ ಗೊತ್ತಿಲ್ಲ. ಏನಂದ್ರೆ ಮುಂದೆ ಇದೇ ರೀತಿ ಆದರೆ ಪರಿಸ್ಥಿತಿ ತುಂಬ ಕಷ್ಟ ಆಗುತ್ತೆ. ಎಲ್ಲ ಕಡೆ ಸಿಗ್ತೈತೆ, ಬೇರೆ ಕಡೆ ಎಲ್ಲಿ ಸಿಗ್ತಾಯಿಲ್ಲ. ಮತ್ತು ಆಟೋದವ್ರಿಗೂ ತುಂಬ ಕಷ್ಟ ಐತೆ, ಪಾಪ ಗ್ಯಾಸು ಸಿಗ್ತಾಯಿಲ್ಲ. ಮತ್ತು ಇನ್ನೊಂದು ಕಡೆ ಡೀಸೆಲು ಪೆಟ್ರೋಲ್ ರೇಟು ತುಂಬ ಜಾಸ್ತಿನೇ ಆಗ್ತಿದೆ. ಮತ್ತು ಎಲ್ಲ ಕಡೆ ಬಂದು 65 ರೂಪಾಯಿ ಇದ್ದಿದ್ದು ಈಗ ಬಂದು 75 ಪ್ರೈವೇಟ್ ಗ್ಯಾಸಲ್ಲಿ ಭಾಳ ಕಷ್ಟ ಇದೆ ಮೇಡಮ್. ಮುಂದೆ ಇದೇ ರೀತಿ ಆದರೆ ತುಂಬ ಕಷ್ಟನೇ. ಮತ್ತು ನರೇಂದ್ರ ಮೋದಿಯವರೇನೋ ಲಾಕ್ಡೌನ್ ಮಾಡ್ತೀನಿ ಅಂತಿದ್ದಾರಂತೆ, ಬಟ್ ಅದು ನಿಜನೋ ಸುಳ್ಳು ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ತುಂಬ ಸಮಸ್ಯೆ ಇದೆ. ಮತ್ತು ಇನ್ನೊಂದು ಮನೆ ಸಿಲಿಂಡರ್ ಎಲ್ಲಿ ಸಿಗ್ತಾಯಿಲ್ಲ. ಎಲ್ಲ ಕಡೆ ಬಂದು 910 ರೂಪಾಯಿ ಇದ್ದಿದ್ದು 1600 ರೂಪಾಯಿ ಕೊಟ್ಟರು ಸಿಗ್ತಾಯಿಲ್ಲ. ಈಗ ಪ್ರೈವೇಟಲ್ಲಿ ಬಂದು 3500 4000 ಕೇಳ್ತಿದ್ದಾರೆ. ಜನಕ್ಕೆ ತುಂಬ ಸಮಸ್ಯೆ ಆಗಿದೆ. ಮತ್ತು ಕುದ್ಬಾತ್ ಮೇಲೆ ಹೋಟ್ಲುಗಳು ತುಂಬ ಕ್ಲೋಸ್ ಆಗಿದೆ. ನಾವು ಬೆಳಗ್ಗೆ ಬರ್ತೀವಿ ಕೆಲಸಕ್ಕೆ, ಮಧ್ಯಾಹ್ನ ಊಟನೂ ಎಲ್ಲಿ ಸಿಗ್ತಾಯಿಲ್ಲ. ಆ ಥರ ಸಮಸ್ಯೆ ಆಗಿದೆ. ನೋಡೋಣ ಮುಂದಿನ ಪರಿಸ್ಥಿತಿ ಏನೋ ನಮಗೂ ಗೊತ್ತಾಗ್ತಿಲ್ಲ. ಇನ್ನು ಪೆಟ್ರೋಲ್ ಡೀಸೆಲ್ ಇನ್ನು ಬೆಂಗಳೂರು ಸಿಗ್ತಾ ಇದೆ ಈಗ. ಸಮಸ್ಯೆ ಆಗುತ್ತೆ. ತುಂಬ ತೊಂದರೆ ಆಗುತ್ತೆ ಮೇಡಮ್. ಈಗ ಸದ್ಯಕ್ಕೆ ಅದೇ ಹೇಳ್ತಿಲ್ವಾ, ಈಗ ಸದ್ಯಕ್ಕೆ ಸಿಕ್ಕೋದಕ್ಕೋಸ್ಕರ ಜನ ಓಡಾಡ್ತಿದ್ದಾರೆ. ಅದು ಸಿಕ್ಕಿಲ್ಲ ಅಂದರೆ ಮುಂದಿನ ಸಮಸ್ಯೆ ಏನಂತ ನಮಗೂ ಗೊತ್ತಾಗ್ತಿಲ್ಲ. ಕೇಳಿದ್ರಲ್ಲ ವೀಕ್ಷಕರೇ, ಪ್ರತಿಯೊಬ್ಬ ಜನಸಾಮಾನ್ಯರು ಯಾವ ರೀತಿಯಾಗಿ ಮಾತಾಡಿದ್ದಾರೆ ಅಂತ ಅಂದರೆ, ಪೆಟ್ರೋಲ್ ಡೀಸೆಲ್ ಬೆಲೆ ಅಷ್ಟಾಗಿ ಏನೋ ಹೆಚ್ಚಿಗೆ ಆಗಿಲ್ಲ ನಮ್ಮ ಒಂದು ಬೆಂಗಳೂರಲ್ಲಿ. ಇನ್ನು ಆದರೂ ಸಹ ಹಲವಾರು ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಅದರಲ್ಲೂ ಜನಸಾಮಾನ್ಯರು, ಒಂದು ಮಿಡಲ್ ಕ್ಲಾಸ್ ಪೀಪಲ್ಸು ತುಂಬಾ ಕಷ್ಟವನ್ನು ಫೇಸ್ ಮಾಡಬೇಕಾಗುತ್ತೆ. ಸೊ ಆ ರೀತಿಯಾದಂಥ ಪರಿಸ್ಥಿತಿ ಇನ್ನೂ ನಮ್ಮ ಬೆಂಗಳೂರಿಗೆ ಬಂದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಸವ ಜೊತೆ ಚಂದ್ರಿಕಾ, ಸಪ್ತಶ್ವ ಟಿವಿ ಕನ್ನಡ, ಬೆಂಗಳೂರು.